ಓಕೆ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಅಮೇಥಿ ಕ್ಷೇತ್ರಕ್ಕೆ ಹೋಗೋಣ. ಗಾಂಧಿ ಭದ್ರಕೋಟೆಯಾಗಿದ್ದ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಕಳೆದ ಬಾರಿ ಕಮಲ ಅರಳಿತ್ತು. ಈ ಬಾರಿ ಅಮೇಥಿ ಜೊತೆಗೆ ರಾಯ್ಬರೇಲಿ ಸೋತರೂ ಕೂಡ ಅಚ್ಚರಿ ಇಲ್ಲ ಅಂತ ಬಿಜೆಪಿ ಹೇಳ್ತಿದೆ. ಜೊತೆಗೆ ಕಾಂಗ್ರೆಸ್ ಸೋಲಿಗೆ 3 ಕಾರಣವನ್ನು ನೀಡ್ತಾ ಇದ್ದಾರೆ. ಏನದು ಭಾಳ ಮುಖ್ಯವಾಗಿ ಹೇಳ್ತಾ ಹೋಗ್ತೀನಿ. ಅಮೇಥಿ ನೋಡಿ, ಅಮೇಥಿಯಲ್ಲಿ ಕಳೆದ ಬಾರಿ ರಾಹುಲ್ ಗಾಂಧಿ ಸೋತಿದ್ದರು. ರಾಹುಲ್ ಗಾಂಧಿ ಸೋತ ಕಾರಣಕ್ಕಾಗಿ ರಾಹುಲ್ ಗಾಂಧಿ 2 ಕಡೆ ಸ್ಪರ್ಧೆ ಮಾಡಿದರು, ಒಂದು ವಯನಾಡ್ ಮತ್ತೊಂದು ಅಮೇಥಿ. ವಯನಾಡಲ್ಲಿ ಗೆದ್ದರು, ಅಮೇಥಿಯಲ್ಲಿ ಸೋತರು. ಈ ಬಾರಿ ಅಮೇಥಿಯಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತಾ ಇರ್ತಿತ್ತು. ಈ ಬಾರಿ ಅಮೇಥಿಯಲ್ಲಿ ಸ್ಪರ್ಧೆ ಮಾಡಲಿಲ್ಲ, ಉಮೇದುವಾರಿಕೆ ಕೂಡ ಸಲ್ಲಿಸಿಲ್ಲ. ಅದರ ಬದಲಾಗಿ ರಾಯ್ಬರೇಲಿಗೆ ಹೋದರು. ಸೋಲಿನ ಭಯದಿಂದ ರಾಹುಲ್ ಗಾಂಧಿ ಅಮೇಥಿ ಬಿಟ್ರ. ಅಮೇಥಿ ಬದಲು ರಾಯ್ಬರೇಲಿಯಿಂದ ರಾಗ ಅಂದರೆ ರಾಹುಲ್ ಗಾಂಧಿ ಸ್ಪರ್ಧೆ. ಕಳೆದ ಬಾರಿ 80 ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರ ಯಾವುದಾದ್ರೂ ಗೆದ್ದಿದ್ರೆ ಕಾಂಗ್ರೆಸ್ ಉತ್ತರ ಪ್ರದೇಶದಲ್ಲಿ, ಅದು ರಾಯ್ಬರೇಲಿ, ಅದು ಕೂಡ ಸೋನಿಯಾ ಗಾಂಧಿ. ಯಾವಾಗ ಅಮೇಥಿಯಲ್ಲಿ ಸೋತ ಬಳಿಕ ಆ ಕ್ಷೇತ್ರದತ್ತ ತಲೆ ಹಾಕಿ ಕೂಡ ಮಲಗಿಲ್ಲ ರಾಹುಲ್ ಗಾಂಧಿ, ಹೋಗಲೇ ಇಲ್ಲ ಆ ಕಡೆ. ಅಲ್ಲಿ ಇವರ ವಿರುದ್ಧ ಗೆದ್ದಂಥ ಸ್ಮೃತಿ ಇರಾನಿ ಭರ್ಜರಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ರಾಹುಲ್ ಗಾಂಧಿ ಅಧಿಕಾರಾವಧಿ, ಈಗ ಯಾವುದೇ ಒಂದು ಕ್ಷೇತ್ರ ಇರಲಿ, ಅದ್ಭುತವಾಗಿ ಅಭಿವೃದ್ಧಿ ಆಗಿದ್ದರೆ ಖಂಡಿತವಾಗಲೂ ಜನ ಸೋಲೋದಕ್ಕೆ ಬಿಡೋದಿಲ್ಲ. ನಾವು ಕೆಲವೊಮ್ಮೆ ಭ್ರಷ್ಟಾಚಾರದ ಆರೋಪ ಮತ್ತೊಂದು ಏನೋ ಮಣ್ಣು ಮಸಿ ಏನೋ ಮಾಡ್ತಾ ಇರ್ತೀವಿ, ಇಲ್ಲ ಅಂತಲ್ಲ, ಯಾಕೆಂದರೆ ರಾಜಕೀಯದಲ್ಲಿ ಬರುವಂಥದ್ದು. ನಾನು ಅನೇಕ ಬಾರಿ ಹೇಳಲಿಕ್ಕಿದೆ. ನೀವು ಹೋಗಿ ಶಿವಮೊಗ್ಗವನ್ನು ನೋಡಿ. ನೀವು ಯಡಿಯೂರಪ್ಪನವರ ಮೇಲೆ ಎಷ್ಟೋ ಆರೋಪಗಳು ಮತ್ತೊಂದು ಅದೊಂದು ಪಕ್ಕಕ್ಕಿರಲಿ, ಆದರೆ ಶಿವಮೊಗ್ಗ ಬೆಳೆದ ರೀತಿ ಇದೆಯಲ್ಲ, ಶಿವಮೊಗ್ಗ ಅಭಿವೃದ್ಧಿ ಕಂಡಂಥ ರೀತಿ ಇದೆಯಲ್ಲ, ಅದು ಆ ಊರಿಗೆ ಇಡೀ ದೊಡ್ಡ ಮಟ್ಟದಲ್ಲಿ ಪ್ರಯೋಜನವನ್ನು ತಂದುಕೊಡುತ್ತೆ. ನೀವು ಭ್ರಷ್ಟಾಚಾರ ಮತ್ತೊಂದು ಅದು ಒಂದು ಮಗ್ಗಲು. ಕೆಲವರು ಭ್ರಷ್ಟಾಚಾರ ಮಾಡಿರ್ತಾರೆ, ಊರು ಹಾಗೆ ಒಣಗೋಗಿರುತ್ತೆ. ಬೇರೆ ಬೇರೆ ಇರೋರು ಇಲ್ವಾ? ಈಗ ಹುಬ್ಳಿ ಅಪ್ಪ ಜಗದೀಶ್ ಶೆಟ್ಟರ್ ಇದ್ರು, ಏನಾಯಿತು ಹುಬ್ಳಿಯಲ್ಲಿ? ಸ್ಮಾರ್ಟ್ ಸಿಟಿ ಏನಾಗಿದೆ ಅಲ್ಲಿ? ಈಗಲೂ ಧೂಳಲ್ಲಿ ನಂಬರ್ 1 ಅದು, ನಂಬರ್ 1 ಅಲ್ವಾ? ಹಾಗೆ ರಾಗ ಅಧಿಕಾರದಲ್ಲಿದ್ದಾಗಲೂ ಕೂಡ ಅಮೇಥಿ ದೊಡ್ಡ ಅಭಿವೃದ್ಧಿಯನ್ನು ಕಾಣಲಿಲ್ಲ. ನಮ್ಗೆ ಅನ್ಸತ್ತಲ್ಲ, ಅಮೇಥಿ ದೊಡ್ಡ ಅಭಿವೃದ್ಧಿ ಕಾಣಬೇಕಾಗಿತ್ತು. ಇಡೀ ನೆಹರು ಗಾಂಧಿ ಫ್ಯಾಮಿಲಿ ಅದನ್ನು ಆಡಳಿತ ಮಾಡಿದ್ದು. ಅಮೇಥಿಯಲ್ಲಿ ಅಭಿವೃದ್ಧಿ ಕಾರ್ಯ ಸ್ಮೃತಿ ಇರಾನಿ ಸಂದರ್ಭದಲ್ಲಿ ಜಾಸ್ತಿ ಆಯಿತು. ಅದನ್ನು ಅಂಕಿಅಂಶ ಕೂಡ ಕೊಟ್ಟಿದ್ದರು. ಕೊರೋನಾ ವೇಳೆ ಬಡ ಜನರಿಗೆ ಉಚಿತ ಪಡಿತರ ವಿತರಣೆಯನ್ನು ಮಾಡಲಾಗಿತ್ತು. ಡಬಲ್ ಇಂಜಿನ್ ಸರ್ಕಾರದ ಅಮೇಥಿ ಅಭಿವೃದ್ಧಿ ಆಗಿದೆ. ಒಂದು ವೇಳೆ ರಾಹುಲ್ ಗಾಂಧಿ ಅಭಿವೃದ್ಧಿ ಮಾಡಿದರೆ ಯಾವತ್ತೂ ಕೂಡ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಗಾಂಧಿ ಪರಿವಾರದ ಹುಡುಗರನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಆದರೆ ಅಲ್ಲಿ ಸ್ಮೃತಿ ಇರಾನಿ ಗೆದ್ದರು. ಈಗ ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ವಯನಾಡು ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ದಾರೆ. ಏಕಾಏಕಿ ಬಂದು ನಾಮಿನೇಷನ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ವಯನಾಡು ಮತದಾನದ ಬಳಿಕವೇ ರಾಯ್ಬರೇಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರಿಯಾಂಕಾ ವಾದ್ರಾ ಸ್ಪರ್ಧಿಸ್ತಾರೆ ಎನ್ನುತ್ತಾ ಇದ್ದಂಥ ಕಾಂಗ್ರೆಸ್ ಆದರೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿಗೆ ಟಿಕೆಟ್ ಕೊಟ್ಟರು. ನೋಡಿ, ಎಲ್ಲಿ ತನಕ ವಯನಾಡಲ್ಲಿ ಅವರು ಸ್ಪರ್ಧೆ ಮಾಡ್ತಾಯಿದ್ರು, ಎಲ್ಲೂ ಕೂಡ ಅವರು ಮತ್ತೊಂದು ಕಡೆ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಲೇ ಇಲ್ಲ. ಯಾಕೆ ಹೇಳಲಿಲ್ಲ ಅಂತಂದರೆ, ಒಂದು ವೇಳೆ ವಯನಾಡು ಮತ್ತು ಅಮೇಥಿಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತ ಮೊದಲೇ ಹೇಳಿದರೆ ವಯನಾಡು ಜನ ಏನು ಮಾಡ್ತಾರೆ? ನಾನು ಅನೇಕ ಬಾರಿ ಹೇಳಿದ್ದೆ, ಒಂದು ವೇಳೆ ಎರಡೂ ಕಡೆ ಗೆದ್ದರೆ ಅಮೇಥಿ ಉಳಿಸ್ಕೋತಾರೆ, ವಯನಾಡು ಉಳಿಸ್ಕೊಳ್ಳೋದಿಲ್ಲ. ಯಾಕೆ ಗೆಲ್ಲಿಸಬೇಕು ಅಂತ ಗೆಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಅನುಮಾನ ಕಾಂಗ್ರೆಸ್ಗೆ ಬಂದ ಕಾರಣಕ್ಕಾಗಿ ವಯನಾಡು ಚುನಾವಣೆ ಮುಗಿಯೋ ತನಕ ಕಾಂಗ್ರೆಸ್ ಮಾತಾಡಲೇ ಇಲ್ಲ. ಯಾವಾಗ ಚುನಾವಣೆ ಮುಗಿಯಿತೋ ಉತ್ತರ ಪ್ರದೇಶಕ್ಕೆ ಬಂದರು. ಆದರೆ ಅಮೇಥಿಯಿಂದ ಸ್ಪರ್ಧೆ ಮಾಡಲಿಲ್ಲ. ಎಲ್ಲಿಂದ ಸ್ಪರ್ಧೆ ಮಾಡಿದರು? ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡಿದರು. ಆದರೂ ರಾಹುಲ್ ಗಾಂಧಿ ವಿಜಯ ಸುಲಭವಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ, ಹೋದಲ್ಲಿ ಬಂದಲ್ಲೆಲ್ಲ BJP ರಾಹುಲ್ ಗೋ ಬ್ಯಾಕ್ ಘೋಷಣೆ ಕೂಗ್ತಾ ಇದೆ. ಯಾಕೆ ಅಂತಂದರೆ, 2019ರಲ್ಲಿ ಅಲ್ಲಿ ದಿನೇಶ್ ಪ್ರತಾಪ್ಗೆ BJP ಟಿಕೆಟ್ ಕೊಡುತ್ತೆ. ಅಲ್ಲಿ ಸೋಲ್ತಾರೆ ಸೋನಿಯಾ ಗಾಂಧಿ ವಿರುದ್ಧ. ಕೇವಲ 1.5 ಲಕ್ಷ ಅಂತರದಲ್ಲಿ ದಿನೇಶ್ ಸೋತಿರ್ತಾರೆ. ದಿನೇಶ್ ಪ್ರತಾಪ್ ಪರ ಅನುಕಂಪದ ಅಲೆ ಇರ್ಬೋದು, ಸೋತಿದ್ದಾರೆ ಗೆದ್ದಿದ್ದಾರೆ ಅಂತ. ಆದರೆ BJP ಏನು ಮಾಡ್ತಾ ಇದೆ ಅಂತಂದರೆ, ದಿನೇಶ್ ಪ್ರತಾಪ್ ಸೋಲ್ತಾರೆ ಗೆಲ್ತಾರೆ ಬೇರೆ ವಿಚಾರ, BJP ಒಂದು ಟ್ಯಾಕ್ಟಿಕ್ಸ್ ಪ್ರಯೋಗ ಮಾಡ್ತಾ ಇದೆ. ನೋಡಿ ಅವ್ರು ಏನು ಹೇಳ್ತಿದ್ದಾರೆ BJP ಅವರು ಹೋದಲ್ಲಿ ಎಲ್ಲ ರಾಯ್ಬರೇಲಿಯಲ್ಲಿ. ನೋಡಿ, ನೀವು ರಾಹುಲ್ ಗಾಂಧಿಗೆ ಓಟ್ ಹಾಕಿದರೆ ಇಲ್ಲಿ ಆತ ಗೆದ್ದರೆ ವಯನಾಡು ಉಳಿಸ್ಕೋತಾರೆ, ಇದನ್ನು ಉಳಿಸ್ಕೊಳ್ಳೋದಿಲ್ಲ. ರಾಯ್ಬರೇಲಿ ಉಳಿಸ್ಕೊಳ್ಳೋದಿಲ್ಲ, ವಯನಾಡು ಉಳಿಸ್ಕೋತಾರೆ. ಹಾಗೆ ಕೇಳ್ಬೋದು ರಾಯ್ಬರೇಲಿ ಜನ, ಯಾಕೆ ಅಂತ ಕೇಳ್ಬೋದು.
ಯಾಕೆ ಅಂತಂದರೆ ರಾಹುಲ್ ರಾಜೀನಾಮೆ ಬಳಿಕ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನರಿಗೆ ಅದನ್ನು ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ. ನೋಡಿ, ರಾಹುಲ್ ಗಾಂಧಿ ಇಲ್ಲಿ ಗೆದ್ದರೆ ಇನ್ನೊಂದು ಚುನಾವಣೆ ಬರುತ್ತೆ. ಯಾಕಂದರೆ ಅವರು ವಯನಾಡು ಉಳಿಸ್ಕೊಂಡು ಇಲ್ಲಿ ಪ್ರಿಯಾಂಕಾ ಗಾಂಧಿಗೆ ಅವಕಾಶ ಮಾಡಿಕೊಡ್ತಾರೆ. ಆಮೇಲೆ ಕಳೆದ ಬಾರಿ ಸೋನಿಯಾ ಗಾಂಧಿ ಗೆದ್ದಿದ್ರು, ಇವರು ಈ ಬಾರಿ ಗೆಲ್ಲಬೇಕಿತ್ತಲ್ವಾ, ನಿಮಗೆ ಹೇಳಲೇ ಕೇಳದೆ ರಾಜ್ಯಸಭೆಗೆ ಹೋಗಿದ್ದಾರೆ ಅಂತೇಳಿ ಒಂದು ರೀತಿಯಲ್ಲಿ ರಾಜಕೀಯ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಬಾರಿ ಗಾಂಧಿ ಕುಟುಂಬಕ್ಕೆ ನೀವು ಅವಕಾಶ ಕೊಡಬೇಡಿ, ಒಂದು ವೇಳೆ ಗೆದ್ದರೂ ಕೂಡ ಮತ್ತೊಂದು ಚುನಾವಣೆ ಆಗತ್ತೆ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದು BJPಗೆ ಎಷ್ಟು ಲಾಭವಾಗುತ್ತೆ ಕಾದು ನೋಡಬೇಕಾಗಿದೆ.